ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಈಗ ಚುರುಕುಗೊಳ್ತಾ ಇದೆ. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಶಂಕಿತ ಉಗ್ರನ ವಿಚಾರಣೆ ಆಗ್ತಾ ಇದೆ. ನಾಳೆಯಿಂದ ರಾಮೇಶ್ವರಂ ಕೆಫೆ ಮತ್ತೆ ರಿಓಪನ್ ಆಗುತ್ತೆ. ಇವತ್ತು ಪೂಜೆ ಪುರಸ್ಕಾರದ ಬಳಿಕ ನಾಳೆ ಈ ಘಟನೆ ಏನಾಯ್ತಲ್ಲ, ಅಂದರೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಫೆ ಬಾಂಬ್ಗೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಸೊ ಅಲ್ಲಿಂದ ಈಗ ಒಂದು 8 ದಿನ ಆಯಿತು. ಈಗ 9 ದಿನ ಆದ ಬಳಿಕ ಮತ್ತೆ ಈ ಒಂದು ಹೋಟೆಲ್ ಇದೆ ಅಲ್ಲ, ರಾಮೇಶ್ವರಂ ಕೆಫೆ ಅನ್ನುವಂಥದ್ದು ಮತ್ತೆ ರಿಓಪನ್ ಆಗ್ತಾ ಇದೆ. ಧೈರ್ಯದಿಂದ ಮತ್ತೆ ರಿಓಪನ್ ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಧೈರ್ಯದಿಂದ ಬರಬಹುದು. ಅಲ್ಲಿ ಮುಂಜಾಗ್ರತಾ ಕ್ರಮ ಇರುತ್ತೆ. ಇಂಥ ಘಟನೆ ಆಯಿತು, ಬಟ್ ಇಂಥ ಘಟನೆ ಆದಾಗ ನಾವು ಹೆದರೋದಿಲ್ಲ ಅಂತೇಳಿ ಮಾಲೀಕರು ಕೂಡ ಮಾತನಾಡಿದ್ರು. ಮತ್ತೆ ಓಪನ್ ಆಗತ್ತೆ, ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ. ಸೊ ನಾಳೆ ಅದ್ದೂರಿಯಾಗಿ ಚಾಲನೆ ಸಿಗತ್ತೆ ಹೋಟೆಲ್ ಓಪನ್ಗೆ. ಮತ್ತೊಂದು ಕಡೆ ಈ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಇದೆಯಲ್ಲ, ಅದು ಚುರುಕುಗೊಳ್ತಾ ಇದೆ. ಆತ ಸಖತ್ ಪ್ಲಾನಿಂಗ್ ಮಾಡಿದ್ದಾನೆ. ಆತ ಸಿಗಬಾರ್ದು ಅಂತೇಳಿ ಆತ ಎಲ್ಲೂ ಹೋಗಲ್ಲ. ಡಿಲೇ ಆಗ್ಬೋದು, ತಡ ಆಗ್ಬೋದು, ಆದರೆ ಆತ ಸಿಕ್ಕೇ ಸಿಗ್ತಾನೆ. ಆದರೆ ಆತನ ಪ್ಲಾನಿಂಗ್ ನೋಡ್ತಾ ಇದ್ರೆ, ಆತನ ಓಡಾಟವನ್ನು ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲ ತಿಳ್ಕೊಂಡೆ ಮಾಡಿದ್ದಾನೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ರಾಮೇಶ್ವರಂ ಕೆಫೆ ಗ್ರಾಹಕರಿಗೆ ಅವಕಾಶ ಇರುತ್ತೆ, ಓಪನ್ ಮಾಡಲಾಗಿದೆ. ಆದಷ್ಟು ಹೋಟೆಲಲ್ಲಿ ಭದ್ರತೆಯನ್ನು ಕೂಡ ಅಲ್ಲಿ ಕಾಪಾಡಲಾಗತ್ತೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗ್ರಾಹಕರು ನಿರ್ಭೀತಿಯಿಂದ ಹೋಟೆಲ್ಗೆ ಬರುವಂತೆ ಮನವಿಯನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿ ಮುಂಜಾಗ್ರತಾ ಕ್ರಮ ಇರುತ್ತೆ, ಭದ್ರತೆ ಕೂಡ ಇರುತ್ತೆ. ಆಗಬಾರ್ದಾಗಿತ್ತು, ಆದರೆ ಆ ಘಟನೆ ನಡೆದೋಯ್ತು. ಅದೃಷ್ಟವಶಾತ್ ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಏನು ಬೇಕಾದರೂ ಆಗಬಹುದಿತ್ತು, ಯಾಕಂದರೆ 2 ಬ್ಲಾಸ್ಟ್ ಆಗಿದೆ ಅಲ್ಲಿ. ಎಟ್ ಅ ಟೈಮ್ ಆಗಿದ್ರೆ ಅದು ಬೇರೆ ಥರ ಆಗ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವಂಥ ಹಿನ್ನೆಲೆಯಲ್ಲಿ ಸಾವು ನೋವುಗಳ ಸಂಖ್ಯೆ ಆಗಿಲ್ಲ. ಆದರೆ ಆ ಕಿರಾತಕ ಏನಿದ್ದಾನೆ, ಈ ಕೃತ್ಯ ಏನು ಮಾಡಿದ್ದಾನೆ, ಉಗ್ರಗಾಮಿ ಏನಿದ್ದಾನಲ್ಲ ಈತ, ಸೊ ಈತ ಆತನನ್ನು ಹಿಡಿಯೋದಕ್ಕೆ ಎಲ್ಲ ರೀತಿಯಾದ ತಯಾರಿ ನಡೀತಾ ಇದೆ. ಅಧಿಕೃತವಾಗಿ ಈಗ NIA ಟೀಮ್ ಕೂಡ ಭೇಟಿ ಕೊಟ್ಟಿರುವಂಥದ್ದು. ಸೊ ತನಿಖೆ ಆಗಿರುವಂಥದ್ದು. ಜೊತೆಗೆ ಆತನನ್ನು ಹುಡುಕಿ ಕೊಟ್ಟವರಿಗೆ ಅಥವಾ ಆತನ ಸುಳಿವು ನೀಡಿದವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಆಯಿತು. ಇದು ಒಂದು ಕಡೆ ತನಿಖೆ ನಿರಂತರವಾಗಿ ನಡೀತಾ ಇದೆ. ಆತ ಎಲ್ಲೆಲ್ಲಿ ಪ್ರಯಾಣವನ್ನು ಮಾಡ್ದ ನೋಡಿ, ಇಲ್ಲಿಂದ ಬೆಂಗಳೂರಿಂದ BMTC ಬಸ್ಸಲ್ಲಿ ಓಡಾಟ ಮಾಡಿ, ಅಲ್ಲಿಂದ ಅವನು KSRTC ಬಸ್ಸಲ್ಲಿ ಓಡಾಟ ಮಾಡಿ ಬಳ್ಳಾರಿಗೆ ಹೋಗ್ತಾನೆ, ತುಮಕೂರಿಗೆ ಹೋಗ್ತಾನೆ. ಆತನ ಈ ರೀತಿಯ ಜರ್ನಿ ಈ ರೀತಿಯಾಗಿದೆ. ಸೊ ಸದ್ಯಕ್ಕೆ ಆತ ಸಿಗೋದು ಡಿಲೇ ಆಗಬಹುದು, ಆದರೆ ಆತ ಎಲ್ಲೂ ಹೋಗಲ್ಲ, ಸಿಗ್ತಾನೆ. ಪೊಲೀಸರ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಡಿಲೇ ಆಯಿತು, ಡಿಲೇ ಆಗಲಿ, ಬಟ್ ಆತ ಸಿಗ್ತಾನೆ. ಮತ್ತೊಂದು ಏನು ಅಂತಂದರೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಯ್ತಲ್ಲ, ಅದೇ ಜಾಗದಲ್ಲಿ ಮತ್ತೆ ಆ ಹೋಟೆಲ್ ಈಗ ರಿಓಪನ್ ಆಗ್ತಾ ಇರುವಂಥದ್ದು. ಸೊ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಮನವಿಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಧೈರ್ಯದಿಂದ ಬನ್ನಿ ಅಂಥೇಳಿ. ಅಲ್ಲಿ ಮುಂಜಾಗ್ರತಾ ಕ್ರಮ ಇರುತ್ತೆ, ಸೊ ಭದ್ರತೆ ಕೂಡ ನೀಡಲಾಗುತ್ತೆ. ಸೊ ಹಾಗಾಗಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ರಾಮೇಶ್ವರಂ ಕೆಫೆ ಗ್ರಾಹಕರಿಗೆ ಅವಕಾಶ ಇರುತ್ತೆ. ಗ್ರಾಹಕರು ಬಂದು ಎಂದಿನಂತೆ, ಈ ಹಿಂದೆ ಹೋಟೆಲ್ ಯಾವ ರೀತಿಯಾಗಿತ್ತಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ಅದ್ದೂರಿಯಾಗಿ ಅದನ್ನು ಓಪನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಘಟನೆ ಆದಾಗ ಹೆದರದೆ, ಭಯಪಡದೆ ಮುಂದೆ ಬಂದು ಆ ಮಾಲೀಕರು ಮತ್ತೆ ಆ ಹೋಟೆಲ್ ರಿಓಪನ್ ಮಾಡ್ತೀವಿ ಅಂತೇಳಿ ಧೈರ್ಯದಿಂದ ಮಾತನಾಡಿದರು. ಬಹಳ ಉತ್ಸುಕರಾಗಿದ್ದರು ಮಾತನಾಡುವಂಥ ಸಂದರ್ಭದಲ್ಲಿ. ಶಿವರಾತ್ರಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಅಲ್ಲಿ ಇವತ್ತು ಎಲ್ಲ ರೀತಿಯಾದ ತಯಾರಿ ಇದೆ. ಸೊ ನಾಳೆ ಅಧಿಕೃತವಾಗಿ ಈ ಹೋಟೆಲ್ ಏನಿದೆ, ರಾಮೇಶ್ವರಂ ಕೆಫೆ ಅನ್ನುವಂಥ ಹೋಟೆಲ್ ಮತ್ತೆ ರಿಓಪನ್ ಆಗುತ್ತೆ. ಎಲ್ಲ ಗ್ರಾಹಕರು ಬರಬಹುದು. ಸೊ ಅಲ್ಲಿ ಏನು ಸಮಸ್ಯೆ ಇಲ್ಲ. ಆ ಘಟನೆ ಆಗಬಾರ್ದಾಗಿತ್ತು, ಆದರೆ ಆಗೋಯ್ತು. ಸೊ ಆದಷ್ಟು ಹೋಟೆಲ್ನಲ್ಲಿ ಭದ್ರತೆ ಕೂಡ ನೀಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಶೇರ್ ಮಾಡಿರುವಂಥದ್ದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್. ಸೊ ಗ್ರಾಹಕರು ನಿರ್ಭೀತಿಯಿಂದ ಹೋಟೆಲ್ಗೆ ಬರಬಹುದು ಅಂಥೇಳಿ ಈಗ ಮನವಿಯನ್ನು ಕೂಡ ಮಾಡಲಾಗಿದೆ. ಅಂದರೆ ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಏನಿಲ್ಲ. ಸೊ ಹಂಗೆ ಆಗೋಯ್ತು, ಆದರೆ ಮುಂಜಾಗ್ರತಾ ಕ್ರಮ ಇರುತ್ತೆ, ಭದ್ರತೆ ನೀಡಲಾಗುತ್ತೆ. ಈ ಹಿಂದೆ ಯಾವ ರೀತಿಯಾಗಿ ನಿಮ್ಮ ಸಹಕಾರ ಬೆಂಬಲ ಇತ್ತಲ್ಲ, ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರುತ್ತೆ. ರಾಮೇಶ್ವರಂ ಕೆಫೆ ಅಂತಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಕಂಪ್ನಿಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಸಾಕಷ್ಟು ಗ್ರಾಹಕರ ಅಲ್ಲಿ ಸಹಜವಾಗಿ ಗ್ರಾಹಕರು ಓಡಾಡ್ತಾರೆ, ಹೋಗ್ತಾರೆ ಅಲ್ಲಿ. ಸೊ ಹಾಗಾಗಿ ಅದೇ ಗ್ರಾಹಕರು ಏನಿದಾರಲ್ಲ, ಅಂದರೆ ಭಯ ಇಲ್ಲದೆ ನಿರ್ಭೀತಿಯಿಂದ ನೀವು ಬನ್ನಿ ಅಂಥೇಳಿ ಮನವಿಯನ್ನು ಮಾಡಲಾಗಿದೆ. ಸೊ ನಾಳೆಯಂತೂ
ಈ ರಾಮೇಶ್ವರಂ ಕೆಫೆ ಇದೆಯಲ್ಲ, ಈ ಹಿಂದೆ ಏನಿತ್ತು ಗೊತ್ತಿಲ್ಲ, ಇನ್ಮೇಲೆ ಇದರ ವ್ಯಾಪಾರ ಇದೆಯಲ್ಲ ದುಪ್ಪಟ್ಟಾಗುತ್ತೆ, ಅದರಲ್ಲಿ ಅನುಮಾನವೇ ಬೇಡ. ಸೊ ನಾಳೆ ಮತ್ತೆ ರಿಓಪನ್ ಆಗ್ತಾ ಇದೆ. ಎಲ್ಲರೂ ಅಂದರೆ ಎಲ್ಲ ಗ್ರಾಹಕರು ಧೈರ್ಯದಿಂದ ಬನ್ನಿ, ಜೊತೆಗೆ ಭದ್ರತೆ ಕೂಡ ನೀಡಲಾಗಿದೆ ಅಂಥೇಳಿ ಮನವಿಯನ್ನು ಮಾಡಲಾಗಿದೆ. ಸೊ ನಾಳೆ ಅಂತೂ ರಿಓಪನ್ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.